ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ ಸ್ನೇಹಿತರೆ. ಇದೊಂದು ಪುಟ್ಟ ವಿಡಿಯೋ ನಮ್ಮ ಹಳ್ಳಿಗಳಲ್ಲಿ ಮಾಡುವಂಥ ಒಂದು ಸ್ಮಾಲ್ ಒಂದು ಫಂಕ್ಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಫಂಕ್ಷನ್ ಅನ್ನೋದಕ್ಕಿಂತ ಇದೊಂದು ಪದ್ಧತಿ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ಮೈನೇರಿದಿರೋ ಮೊದಲನೇ ದಿನ ಹಾಗೂ ಎರಡನೇ ದಿನ ಮೂರನೇ ದಿನ ಕಂಟಿನ್ಯೂಸ್ 3 ದಿನ ನಾವು ಈ ರೀತಿ ಗುಡಿಸ್ಲು ಹೊಸ್ಗೆ ಅಂತ ಹಾಕ್ತೀವಿ. ರೇಷ್ಮೆ ಹುಳುನ ಸಾಕೋಕ್ಕೆ ಬಳಸುವಂಥ ಚಂದ್ರಕಿನ ತೊಗೊಂಬಂದು ಈ ರೀತಿ ಗುಡಿಸ್ಲಾಗಿಟ್ಟು ಅದ್ರ ಮೇಲೆ ನಕಲಿ ಸೊಪ್ಪು ಎಲ್ಲ ಥರ 3 ಥರ ಸೊಪ್ಪಿಟ್ಟು ಈ ರೀತಿ ನಾವು ಮಗುಗೆ 3 ದಿನವೂ ಅರ್ಶಿನ ಕುಂಕುಮ ಇಟ್ಟು ವೈಟ್ ಕಲರ್ ಸೀರೆ ಉಡಿಸಿ ಆ ಗುಡಿಸ್ಲೊಳಗಡೆ ಕೂರಿಸಿ ಮಗುಗೆ ಮೊದಲು ಒಂದು ಟವಲ್ನ ಕೊಟ್ಟಿರ್ತೀವಿ. ಆ ಟವಲಲ್ಲಿ ನಾವು ಎಲೆ ಅಡಿಕೆ ಕೊಬ್ಬರಿ ಬಟ್ಲಿಗೆ ಒಂದು ಸ್ವಲ್ಪ ಕಡಲೆ ಪಪ್ಪು ಹಾಕಿ ಕೊಡ್ತೀವಿ, ಸ್ವೀಟ್ ಕೊಡ್ತೀವಿ. ಮಗುಗೆ ಈ ಋತುಮತಿ ಆದಾಗ ಏನೆಲ್ಲ ಶಕ್ತಿಗೆ ಬೇಕಾಗುತ್ತೋ ಆ ರೀತಿ ತಿಂಡಿಗಳನ್ನೆಲ್ಲ ತುಪ್ಪದಲ್ಲಿ ಮಾಡಿ ಹಾಗೂ ಸ್ಟ್ರೆಂತ್ಗೆ ಬಳಸುವಂಥ ಎಲ್ಲ ತಿಂಡಿಗಳನ್ನೂ ಕೂಡ ನಾವು ಇಲ್ಲಿ ಮಗುಗೆ ಕೊಡ್ತೀವಿ. ಒಳ್ಳೊಳ್ಳೆ ತುಪ್ಪ ಬಳಸಿ ಮಾಡಿರೋ ಅಂಥ ಸ್ವೀಟ್ಸು ಹಾಗೂ ತಂಬಿಟ್ಟು, ಎಳ್ಳುಂಡೆ, ರವೆ ಉಂಡೆ ಈ ರೀತಿ ಸ್ವೀಟ್ಸ್ನ ಮನೆಯಲ್ಲೇ ಮಾಡಿ ಮಗುಗೆ ಕೊಡ್ತೀವಿ. ಹಾಗೂ ಹಣ್ಣುಗಳು ಅಂಗಡಿಯಿಂದ ಕೂಡ ತುಂಬ ಸ್ವೀಟ್ಸ್ನೆಲ್ಲ ತೊಗೊಂಬಂದು ಕೊಡ್ತೀವಿ ಮಗುಗೆ. ಇದನ್ನೆಲ್ಲನೂ ಮೊದಲನೇದಾಗಿ ಇಲ್ಲಿ ಸೋದರತ್ತೆನೇ ಮಡ್ಲು ತುಂಬಿಸ್ತಾರೆ. ಮಡ್ಲಕ್ಕಿ ಎಲ್ಲ ಮಡ್ಲು ತುಂಬಿಸ್ತೀರಿ ಅಂದರೆ ತಿಂಡಿಗಳಿಟ್ಟು ಮಡ್ಲು ತುಂಬಿಸ್ತೀವಿ. ಅದನ್ನು ನೆಕ್ಸ್ಟ್ ಡೇ ಸಂಜೆವರೆಗೂ ನಾವು ಮಗುನ ಕೂರಿಸೋ ತನಕನೂ ಮಗುಗೆ ಇದನ್ನೆಲ್ಲದನ್ನು ತಿನ್ನೋದಕ್ಕೆ ಕೊಡ್ತೀವಿ. ನೋಡಿ ಇಲ್ಲಿ ಮಡ್ಲು ತುಂಬಿಸ್ತಿದ್ದೀನಿ, ಇದು ಎಲ್ಲ ಮಗುಗೆ ಕೊಡ್ತೀವಿ. ನೆಕ್ಸ್ಟ್ ಡೇ ತನಕ ಇದನ್ನ ಮಗು ಆರಾಮಾಗಿ ತಿನ್ಬೋದು. ಈ ರೀತಿ ಲಾಸ್ಟಲ್ಲಿ 3 ಇಡೀ ಕಡಲೆಪುರಿ ಕೂಡ ಹಾಕ್ತೀವಿ ಮಗುಗೆ ತಿನ್ನೋದಕ್ಕೆ. ಈ ರೀತಿ ಸೋದರತ್ತೆ ಅಂದರೆ ನಮ್ಮ ಕುಟುಂಬಸ್ಥರೇ ಇರ್ತೀವಿ ಅಲ್ವಾ, ಮಗುಗೆ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ ಇವರೆಲ್ಲರೂ ಸೇರಿ ಈ ರೀತಿ ಶಾಸ್ತ್ರನ ಮಾಡ್ತೀವಿ. ಇದೊಂದು ಪುಟ್ಟು ವಿಡಿಯೋ ಸ್ನೇಹಿತರೆ. ನಮ್ಮ ಹಳ್ಳಿಗಳ ಕಡೆ ಮೈನೇರಿದಾಗ ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದಕ್ಕೊಂದು ಸ್ಮಾಲ್ ವಿಡಿಯೋ ಅಷ್ಟೇ. ಈ ಒಂದು ವಿಡಿಯೋ ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ರೀತಿ ಶಾಸ್ತ್ರ ಮಾಡಬೇಕಾದ್ರೆ ಹಾಡುಗಳನ್ನ ಕೂಡ ಹಾಡ್ತೀವಿ. ಆ ಹಾಡು ಹಾಡ್ತಾರೆ, ಅದನ್ನು ಕೂಡ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ ಸ್ನೇಹಿತರೆ. ಈ ಒಂದು ಪುಟ್ಟು ವಿಡಿಯೋ ನೆಗೆಟಿವ್ ಕಮೆಂಟ್ ಬೇಡ. ನಮ್ಮಲ್ಲಿ ಮಾಡೋ ಒಂದು ಶಾಸ್ತ್ರನ ನಾನು ನಿಮ್ಮ ಮುಂದೆ ತೋರಿಸಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ ಸ್ನೇಹಿತರೆ. ಆಡ್ತಿದ್ದಾಗ ಪಾಪ ಆಡಬೇಕಾಗಿರೋದು ಸ್ವಾಮಿಗೆ ಸಸೈ ಆಗಿ